ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಎಲ್ಲರೂ ಸುಸ್ವಾಗತ. ಸ್ನೇಹಿತರೆ, GPS ಟೇರ್, PS ಟೇರ್, HS ಟೇರ್ 2026ಕ್ಕೆ ಸಂಬಂಧಪಟ್ಟಂಗೆ LBA ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೆ. ಸೊ ಈಗಾಗಲೇ 6ನೇ ತರಗತಿಯನ್ನು ಆರಂಭಿಸಿದ್ದು, ಇವತ್ತಿನ ಈ ಕ್ಲಾಸಿನಲ್ಲಿ ವೇದಕಾಲದ ಸಂಸ್ಕೃತಿಯನ್ನು ತಗೊಳ್ತಾ ಇದ್ದೀನಿ. ಇದು ವೇದಕಾಲದ ಸಂಸ್ಕೃತಿ 6ನೇ ತರಗತಿಗೆ ಸಂಬಂಧಪಟ್ಟಂಗೆ LBA ಆಗಿರುತ್ತೆ ಅಂತಂದು ಹೇಳಬಹುದು. ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಆರ್ಯರು ಎಲ್ಲಿಂದ ಬಂದವರು? ಆರ್ಯರು ಎಲ್ಲಿಂದ ಬಂದವರು ಅಂತಂದಿದೆ. ಸರಿಯಾದ ಉತ್ತರ ಮಧ್ಯ ಏಷ್ಯಾ. ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರಾಗಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. 1 ಅಂಕದ ಪ್ರಶ್ನೋತ್ತರಗಳು, MCQ, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, ಇವುಗಳನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ರೀ, ವೇದಗಳ ಸಂಸ್ಕೃತಿ ಮೊದಲು ಯಾವ ನದಿಯ ಬಯಲಿನಲ್ಲಿ ಆರಂಭವಾಯಿತು ಅಂತಂದಿದೆ. ಸರಸ್ವತಿ ನದಿ. ಯಾವ ನದಿ? ಸರಸ್ವತಿ ನದಿ. ಓಕೆ, ನೆಕ್ಸ್ಟ್ ಕ್ವಶನ್. ವೇದಗಳು ಎಷ್ಟು? ಅವು ಯಾವುವು ಅಂತಂದಿದೆ. ವೇದಗಳು ಪ್ರಮುಖವಾಗಿ 4 ಅದವು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಂದು ಬರ್ತಾವೆ ಅಂತಂದು ಹೇಳಬಹುದು. ನೆಕ್ಸ್ಟ್ ಕ್ವಶನ್. ಗಗ್ಗರ್ ಹಾಕ್ರಾ ನದಿ ಎಲ್ಲಿ ಕಣ್ಮರೆಯಾಯಿತು ಅಂತಂದಿದೆ. ರಾಜಸ್ಥಾನದ ತಾರ್ ಮರುಭೂಮಿ. ರಾಜಸ್ಥಾನದ ತಾರ್ ಮರುಭೂಮಿ. ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ ಅದು ಕಣ್ಮರೆಯಾಗೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ 5ನೇ ಕ್ವಶನ್. ಅಫ್ಘಾನಿಸ್ತಾನದಲ್ಲಿ ಹರಿಯುವ ಯಾವ ನದಿಯನ್ನು ಪ್ರಾಚೀನ ಕಾಲದ ಸರಸ್ವತಿ ನದಿ ಅಂತಂದಿಲ್ಲಿ ಅಭಿಪ್ರಾಯವನ್ನು ಪಡಲಾಗಿದೆ ಅಂತಂದಿದೆ. ಹೆಲ್ಮಂಡ್ ನದಿ. ಹೆಲ್ಮಂಡ್ ನದಿ. ಹೆಲ್ಮಂಡ್ ನದಿ. ಓಕೆ, ನೆಕ್ಸ್ಟ್ ಕ್ವಶನ್. 6ನೇ ಪ್ರಶ್ನೆ. ಪೂರ್ವ ವೇದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದಾಗಿತ್ತು ಅಂತಂದಿದೆ. ಕುಟುಂಬ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ. ಆರ್ಯರ ಬಣದ ಮುಖ್ಯಸ್ಥನನ್ನು ಏನಂತ ಕರೀತಾರ ಅಂತಂದಿದೆ. ರಾಜನ್. ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಅಂತ ಕರೀತಾರ್ರಿ. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳು ಅಂತಂದಿದೆ. ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತ. ಓಕೆ, ಮುಂದಿನ ಪ್ರಶ್ನೆ. ವೇದ ಪದದ ಅರ್ಥ ಅಂತಂದಿದೆ. ಜ್ಞಾನ ಎಂದರ್ಥ. ವೇದ ಪದದ ಅರ್ಥ ಜ್ಞಾನ. ವೇದಗಳು ಯಾವ ಭಾಷೆಯಲ್ಲಿವೆ ಅಂತಂದಿದೆ. ಸಂಸ್ಕೃತ. ಓಕೆ, ಎಸ್. ನೆಕ್ಸ್ಟ್ ಬಿಟ್ಟ ಸ್ಥಳ ಅದಾವ್ರಿ. ಗಗ್ಗರ್ ಹಾಕ್ರಾ ನದಿಯನ್ನು ಪ್ರಾಚೀನ ಕಾಲದಲ್ಲಿ ಡ್ಯಾಶ್ ನದಿ ಎಂದು ಕರೀತಾ ಇದ್ರು ಅಂತಂದಿದೆ. ಸರಸ್ವತಿ ನದಿ. ಸರಸ್ವತಿ ನದಿ ಅಂತ ಕರೀತಾ ಇದ್ರು. ಮುಂದಿನ ಪ್ರಶ್ನೆ. ಉತ್ತರ ವೇದಗಳ ಕಾಲದಲ್ಲಿ ಕಣ್ಮರೆಯಾದ ರಾಜಕೀಯ ಸಂಸ್ಥೆ ಅಂತಂದಿದೆ. ವಿಧಾತ. ಸಭಾ ಸಮಿತಿ ವಿಧಾತ ಇರ್ತವೆ. ಉತ್ತರ ವೇದ ಕಾಲದಲ್ಲಿ ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾಗತ್ತೆ ಮತ್ತು ಸಭಾ ಸಮಿತಿಗಳು ಪ್ರಾಮುಖ್ಯತೆಯನ್ನು ಕೂಡ ಕಳೆದುಕೊಳ್ತಾವೆ ಅಂತಂದು ಹೇಳಲಾಗುತ್ತೆ. ಇನ್ನು ಅತ್ಯಂತ ಪ್ರಾಚೀನ ವೇದ ಅಂತಂದಿದೆ. ಋಗ್ವೇದ. ನೆಕ್ಸ್ಟ್ ಋಗ್ವೇದ ಕಾಲವನ್ನು ಡ್ಯಾಶ್ ಅಂತಾರ ಅಂತಂದಿದೆ. ಪೂರ್ವ ವೇದ ಕಾಲ. ಪೂರ್ವ ವೇದ ಕಾಲ. ಇನ್ನು ಮಹಾಭಾರತ ಬರೆದವರು ಅಂತಂದಿದೆ. ವ್ಯಾಸ. ನೆಕ್ಸ್ಟ್ ಹೊಂದಿಸಿ ಬರೆಯಿರೋದವು ನೋಡ್ತಾ ಹೋಗೋಣ. ರಾಮಾಯಣ ಚೂರಿಂಗ್ ಮಾಡ್ಕೊತೇನೆ. 3 ಅದಾವು. ರಾಮಾಯಣ ಸತಿ ಸಹಗಮನ ಪದ್ಧತಿ ರಾಜಸ್ಥಾನ. ತಾರ್ ಮರುಭೂಮಿ ವಾಲ್ಮೀಕಿ ವೇದ ಕಾಲ ಅಂತಂದಿದೆ. ಉತ್ತರ ವೇದ ಕಾಲ. ಓಕೆ, ಇಲ್ಲಿ ಮ್ಯಾಚ್ ಮಾಡಿದಾಗ ರಾಮಾಯಣವನ್ನು ಬರೆದವರು ವಾಲ್ಮೀಕಿ. ಸತಿ ಸಹಗಮನ ಪದ್ಧತಿ ಉತ್ತರ ವೇದ ಕಾಲದಲ್ಲಿ ಇತ್ತು. ಇನ್ನು ರಾಜಸ್ಥಾನ ತಾರ್ ಮರುಭೂಮಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನು 2-4 ವಾಕ್ಯದಲ್ಲಿದ್ದಾವೆ. ಇದನ್ನು ಬಿಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಈಗ ಹೊಸ ಧರ್ಮಗಳ ಉದಯ ತೊಗೊಳ್ತಾ ಇದ್ದೀನಿ. ಇದು ಕೂಡ 6ನೇ ತರಗತಿ ಹೊಸ ಧರ್ಮಗಳ ಉದಯ ಪಾಠದ ಪ್ರಶ್ನೋತ್ತರಗಳಾಗ್ಯವು. ಇಲ್ಲಿ ಕೂಡ 1 ಅಂಕದ ಪ್ರಶ್ನೋತ್ತರಗಳು, ಬಿಟ್ಟ ಸ್ಥಳಗಳು ಮತ್ತು ಹೊಂದಿಸಿ ಬರೆಯಿರಿ ಅದಾವೆ. ಅವುಗಳನ್ನು ಕೂಡ ನೋಡ್ತಾ ಹೋಗೋಣ. ಪಾಠ ಇದು LBA 6ನೇ ತರಗತಿ ಹೊಸ ಧರ್ಮಗಳ ಉದಯ ಪಾಠದ ಪ್ರಮುಖ ಪ್ರಶ್ನೋತ್ತರಗಳು. ಈಗಾಗಲೇ ಪ್ರಮುಖವಾಗಿ ನಾನು ಏನಂತಂದರೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಮಾಡಿದ್ದೀನಿ. ನಮ್ಮ ಹೆಮ್ಮೆಯ ಭಾರತ ಮಾಡಿದ್ದೀನಿ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಕಂಪ್ಲೀಟೆಡ್ ಆಗಿದೆ. ಈಗ ನಂತರದಲ್ಲಿ ಈಗಾಗಲೇ ಏನಪ್ಪ ಅಂದರೆ ವೇದ ಕಾಲದ ನಾಗರಿಕತೆ ಆಯಿತು. ಇನ್ನು ಹೊಸ ಧರ್ಮಗಳ ಉದಯ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂತಂದಿದೆ. ಗೌತಮ ಬುದ್ಧ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ರೀ. ಆಗಲೇ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ಮಾರ್ನಿಂಗ್ ಒಂದು ಕ್ಲಾಸ್ ಮಾಡಿದ್ದೆ.
ಅಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗವನ್ನು ಹೇಳುವಾಗ ರಾಷ್ಟ್ರಕೂಟರ ರಾಜಧಾನಿ ನನಗೆ ಫ್ಲೋದಲ್ಲಿ ಬನವಾಸಿ ಅಂತ ಹೇಳಿದ್ದೀನಿ. ಅಲ್ಲ, ರಾಷ್ಟ್ರಕೂಟರ ರಾಜಧಾನಿ ಬಂದುಬಿಟ್ಟು ಮಳೆಕೇಡ, ಓಕೆ, ಅಥವಾ ಮಾನ್ಯಕೇಟದ ರಾಷ್ಟ್ರಕೂಟರು ಅಂತಂದು ಅವರನ್ನು ಕರಿತೀವಿ. ಸೊ ಅಲ್ಲಿ ಸ್ವಲ್ಪ ರಾಂಗ್ ಆಗಿರುತ್ತೆ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್, ಗೌತಮ ಬುದ್ಧನ ತಂದೆ ತಾಯಿ ಹೆಸರೇನು ಅಂತಂದಿದೆ. ಶುದ್ಧೋಧನ ಮತ್ತು ಮಾಯಾದೇವಿ. ಶುದ್ಧೋಧನ ಮತ್ತು ಮಾಯಾದೇವಿ. ಸ್ವಲ್ಪ ಹೇಳುವಾಗ ಹಂಗೆ ಫ್ಲೋದಲ್ಲಿ ಹೋಗ್ಬಿಡತ್ತೆ, ಸಾರಿ ಫಾರ್ ದ್ಯಾಟ್. ಓಕೆ, ನೆಕ್ಸ್ಟ್, ಶುದ್ಧೋಧನ ಯಾವ ಗಣರಾಜ್ಯದ ಪ್ರಮುಖ ಮುಖ್ಯಸ್ಥನಾಗಿದ್ದ ಅಂತಂದಿದೆ. ಶಾಕ್ಯ ಗಣರಾಜ್ಯ. ಅವರನ್ನು ಮಾನ್ಯಕೂಟದ ರಾಷ್ಟ್ರಕೂಟರು ಅಂತಂದು ಕರಿತೀವಿ. ಮಾನ್ಯಕೇಡ ಅಥವಾ ಮಳೆಕೇಡ ಅದು ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತಂದು ಹೇಳ್ಬೋದು. ಸೊ ಅಲ್ಲಿ ನಾನು ಫ್ಲೋದಲ್ಲಿ ಹಂಗೆ ಸುಮ್ಮನೆ ಬನವಾಸಿ ಅಂತಂದೇನೋ ಹೇಳಿದ್ದೀನಿ, ಉತ್ತರ ಅದು ರಾಂಗ್ ಆಗಿರುತ್ತೆ. ಸರಿಯಾದ ಉತ್ತರ ಮಳೆಕೇಡ ಅಥವಾ ಮಾನ್ಯಕೇಟ. ಓಕೆ, ರಾಷ್ಟ್ರಕೂಟರ ರಾಜಧಾನಿ. ಇನ್ನು ನಂತರದಲ್ಲಿ ಬುದ್ಧನ ಯಾವುದನ್ನು ಧಮ್ಮ ಅಂತ ಕರೆದಿದ್ದಾನೆ ಅಂತಂದಿದೆ. ಬೌದ್ಧ ಧರ್ಮ. ಬುದ್ಧನು ಯಾವುದನ್ನು ಧಮ್ಮ ಅಂದರೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದು. ಧಮ್ಮ ಅಂದರೆ ನೋಡಿ, ಬರ್ಕೊಳ್ಳಿ ಗೊತ್ತಿಲ್ಲ ಅಂತಂದರೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದನ್ನು ಬುದ್ಧ ಏನಂದಿದ್ದಾನೆ, ಧಮ್ಮ ಅಂತ ಹೇಳಿದ್ದಾನೆ. ನಂತರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಧರ್ಮವನ್ನು ಸ್ವೀಕರಿಸಿದರು ಅಂತಂದಿದೆ. ಬೌದ್ಧ ಧರ್ಮ. 24ನೇ ತೀರ್ಥಂಕರ್ ಯಾರು ಅಂತಂದಿದೆ. ಮಹಾವೀರ. ಓಕೆ, ನೆಕ್ಸ್ಟ್, ಜೀನ ಪದದ ಅರ್ಥ ಅಂತಂದಿದೆ. ಮೋಹವನ್ನು ಗೆದ್ದವನು. ಇನ್ನು ಶ್ವೇತಾಂಬರರು ಅಂದರೆ ಯಾರು ಅಂತಂದಿದೆ. ಬಿಳಿ ವಸ್ತ್ರ ತೊಟ್ಟವರು, ಬಿಳಿ ವಸ್ತ್ರವನ್ನು ತೊಡುವವರು. ಶ್ವೇತಾಂಬರರು ಅಂದರೆ ಬಿಳಿ ವಸ್ತ್ರವನ್ನು ತೊಡುವವರು. ಜೊತೆಗೆ ಇವರು ಪಾರ್ಶ್ವನಾಥನ ಅನುಯಾಯಿಗಳು. ಯಾರ ಅನುಯಾಯಿಗಳು? ಪಾರ್ಶ್ವನಾಥನ ಅನುಯಾಯಿಗಳು. ಇವರು ಪಾರ್ಶ್ವನಾಥನ ಅನುಯಾಯಿಗಳಾಗ್ಯಾರ. ಇನ್ನು ನೆಕ್ಸ್ಟ್, ಹೊಸ ಧರ್ಮಗಳ ಉದಯದ ಕಾಲದಲ್ಲಿ ಪ್ರಮುಖ ಗಣರಾಜ್ಯ ಯಾವುದು ಅಂತ ಕೇಳಿದರೆ ವಜ್ಜಿ. ಹೊಸ ಧರ್ಮಗಳ ಉದಯದ ಕಾಲದಲ್ಲಿದ್ದಂತಹ ಪ್ರಮುಖ ಗಣರಾಜ್ಯ, ಪ್ರಮುಖ 16 ಜನಪದಗಳು ಏನು ಬರ್ತಾವಲ್ಲ, ಸೊ ಅಲ್ಲಿರ್ತಕ್ಕಂತಹ ಪ್ರಮುಖ ಒಂದು ಗಣರಾಜ್ಯ ವಜ್ಜಿ ಗಣರಾಜ್ಯ ಅಲ್ಲಿ ಇತ್ತು ಅಂತ ಹೇಳಬಹುದು. ಇನ್ನು ಮಹಾವೀರನು ಎಲ್ಲಿ ಜನಿಸಿದನು ಅಂತಂದಿದೆ. ಪ್ರಮುಖವಾಗಿ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದ. ಓಕೆ, ನೆಕ್ಸ್ಟ್, ಬಿಟ್ಟ ಸ್ಥಳವನ್ನು ತುಂಬಿರಿ. ಗೌತಮ ಬುದ್ಧ ಜನಿಸಿದ ಸ್ಥಳ ಅಂತಂದಿದೆ. ಕಪಿಲವಸ್ತುವಿನ ಲುಂಬನಿ. ನೇಪಾಳದ ಕಪಿಲವಸ್ತು ಸಮೀಪದ ಲುಂಬನಿಯಲ್ಲಿ ಜನಿಸ್ತಾನ. ಗೌತಮ ಬುದ್ಧನ ಬಾಲ್ಯದ ಹೆಸರು ಅಂತಂದಿದೆ. ಸಿದ್ಧಾರ್ಥನ ಬಗ್ಗೆ ಭವಿಷ್ಯ ನುಡಿದವರು ಅಶಿತ ಮುನಿ ಅಥವಾ ಅಶಿತ ಮಹರ್ಷಿ ಅಂತ ಹೇಳ್ತಾರೆ. ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಬಿಹಾರದ ಗಯಾ. ಬುದ್ಧ ಪದದ ಅರ್ಥ ಅಂತಂದಿದೆ. ಜ್ಞಾನಿ. ಅಷ್ಟಾಂಗ ಮಾರ್ಗ ಮತ್ತು 6 ಸತ್ಯಗಳನ್ನು ಪ್ರತಿಪಾದಿಸಿದವರು ಅಂತಂದಿದೆ. ಗೌತಮ ಬುದ್ಧ. ನೆಕ್ಸ್ಟ್, ಬುದ್ಧನ ಉಪದೇಶಗಳು ಇರತಕ್ಕಂತಹ ಪ್ರಾಚೀನ ಗ್ರಂಥ ಅಂತಂದಿದೆ. ಸುತ್ತ ಪೀಠಿಕ. 17ನೇ ಪ್ರಶ್ನೆಗೆ ಸುತ್ತ ಪೀಠಿಕ. ಜೈನ ಧರ್ಮದ ಮೊದಲ ತೀರ್ಥಂಕರು ಅಂತಂದಿದೆ. ಋಷಭನಾಥರು. ಮಹಾವೀರನ ಹಿಂದಿನ ಹೆಸರು ಅಂತಂದಿದೆ. ವರ್ಧಮಾನ. ಹಿಂದಿನ ಹೆಸರು ಅಥವಾ ಮೊದಲ ಹೆಸರು. ಮಹಾವೀರರ ಅನುಯಾಯಿಗಳನ್ನು ಏನಂತ ಇದ್ರು ಅಂದರೆ ದಿಗಂಬರರು. ಪಾರ್ಶ್ವನಾಥನ ಅನುಯಾಯಿಗಳನ್ನು ಶ್ವೇತಾಂಬರರು ಅಂತ ಕರೆದ್ರು. ಮಹಾವೀರನ ಅನುಯಾಯಿಗಳನ್ನು ದಿಗಂಬರರು ಅಂತ ಕರೆದ್ರು, ಗೊತ್ತಿರಲಿ. ಓಕೆ, ಜೈನ ಧರ್ಮದ 23ನೇ ತೀರ್ಥಂಕರು ಪಾರ್ಶ್ವನಾಥರು. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಗೌತಮ ಬುದ್ಧ, ಋಷಭನಾಥ. ಬುದ್ಧನ ಮೊದಲ ಉಪದೇಶ ತ್ರಿಪಿಟಕಗಳು, ವಜ್ಜಿ. ಓಕೆ, ಬೌದ್ಧರ ಪವಿತ್ರ ಗ್ರಂಥಗಳು, ಬೌದ್ಧ ಧರ್ಮ, ಗಣರಾಜ್ಯ, ಧರ್ಮಚಕ್ರ ಪ್ರವರ್ತನೆ, ಜೈನ ಧರ್ಮ ಅಂತಂದಿದೆ. ಗೌತಮ ಬುದ್ಧ ಅಂತ ಬಂದಾಗ
ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ರೀ. ಋಷಭನಾಥ ಅಂತ ಬಂದಾಗ ಜೈನ ಧರ್ಮದ ಸ್ಥಾಪಕ. ಬುದ್ಧನ ಮೊದಲ ಉಪದೇಶ ಮಾಡಿದ್ದನ್ನು ಏನಂತ ಕರೀತಾರೆ? ಧರ್ಮಚಕ್ರ ಪ್ರವರ್ತನೆ ಅಂತ ಕರೀತಾರೆ. ತ್ರಿಪಿಟಕಗಳು ಬುದ್ಧನ ಬೌದ್ಧರ ಪವಿತ್ರ ಗ್ರಂಥಗಳು. ಸುತ್ತ ಪೀಠಿಕ, ವಿನಯ ಪೀಠಕ, ಅಧಮ್ಮ ಪೀಠಕ ಅಂತ ಬರುತ್ತೆ. ಆಮೇಲೆ ವಜ್ಜಿ ಇದೊಂದು ಗಣರಾಜ್ಯವಾಗಿದೆ. ಓಕೆ, ಸೊ ಇದಾಗಿತ್ತು ವೇದಕಾಲದ ನಾಗರಿಕತೆ ಮತ್ತು ಹೊಸ ಧರ್ಮಗಳ ಉದಯ ಪಾಠದ LBA ಪ್ರಶ್ನೋತ್ತರಗಳು. ಇವು ನಮ್ಮ ಒಂದು ಎಕ್ಸಾಮ್ ಪರ್ಪಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ಯಾವ. PSTR, HSTR, GPSTR ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ಯಾವ. ಅವುಗಳನ್ನು ಬರ್ಕೊಂಡು ನೋಟ್ ಮಾಡಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮುಂದಿನ ಉತ್ತರ ಭಾರತದ ರಾಜಮನೆತನಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.